ದಾಳಿಯನ್ನ ಮಾಡಲಾಗ್ತಾ ಇದೆ. ಈ ಕಡೆಯಿಂದ ಇಸ್ರೇಲ್ ಕೂಡ ಅದನ್ನೇ ಮುಂದುವರಿಸಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕ ಯೋಧರು ಸಾವನ್ನಪ್ಪಿದ್ದಾರೆ. 650 ಅಮೆರಿಕ ಯೋಧರು ಗಾಯಗೊಂಡಿದ್ದಾರೆ. ಹಲವು ಅಮೆರಿಕ ಯೋಧರು ಮೃತಪಟ್ಟಿದ್ದಾರೆ. ಇರಾನ್ನ IRGCಯಿಂದ ಬಂದಿರುವಂಥ ಮಾಹಿತಿ, ಅಧಿಕೃತ ಮಾಹಿತಿ, ಎಷ್ಟು ಮಂದಿ ಈಗ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬಂದಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕ ಯೋಧರು ಸಾವಿಗೀಡಾಗಿದ್ದಾರೆ. 650 ಅಮೆರಿಕನ್ ಈ ಯೋಧರಿದ್ದಾರಲ್ವಾ, ಅವರೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ, IRGCಯಿಂದ ಬಂದಿರುವಂಥ ಮಾಹಿತಿ. ಹಲವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಇರಾನ್ ಖಚಿತಪಡಿಸಿದೆ. ಅನೇಕ ಸಾವು ನೋವಿಗೆ ಕಾರಣ ಆಗ್ತಾ ಇದೆ ಈ ಯುದ್ಧ ಅನ್ನುವಂಥ ಮಹಾಭೀತಿ. ಆದರೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಲವು ಅಮೆರಿಕ ಯೋಧರು ಕೂಡ ಮೃತಪಟ್ಟಿದ್ದಾರೆ. ಈ ಕಡೆಯಿಂದ ಇರಾನ್ನಿಂದಲೂ ಕೂಡ ಹಲವರು ಮೃತಪಟ್ಟಿದ್ದಾರೆ. ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ, ಇದರ ಕಾರ್ಮೋಡ ನಿಲ್ಲುವಂಥ ಯಾವುದೇ ಸೂಚನೆಗಳಿಲ್ಲ. ಇರಾನ್ನ 20 ಶಾಲೆಗಳ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನು ನಡೆಸಿದೆ. 170ಕ್ಕೂ ವಿದ್ಯಾರ್ಥಿಗಳು ಅಲ್ಲಿ ಮೃತಪಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಅದರ ಬಗ್ಗೆ ಕೂಡ ಇರಾನ್ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿರೋದು. ಜೊತೆಗೆ ಯೋಧರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ IRGC ಅಧಿಕೃತ ಮಾಹಿತಿಯನ್ನ ನೀಡಿದೆ. غارة حربية على الضيعة استهدفت بناية بالساحة هلا ولحد هلا ما في إصابات. لحد هلا ما في ದಾಳಿಯನ್ನ ಮಾಡಲಾಗ್ತಾ ಇದೆ. ಈ ಕಡೆಯಿಂದ ಇಸ್ರೇಲ್ ಕೂಡ ಅದನ್ನೇ ಮುಂದುವರಿಸಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕ ಯೋಧರು ಸಾವನ್ನಪ್ಪಿದ್ದಾರೆ. 650 ಅಮೆರಿಕ ಯೋಧರು ಗಾಯಗೊಂಡಿದ್ದಾರೆ. ಹಲವು ಅಮೆರಿಕ ಯೋಧರು ಮೃತಪಟ್ಟಿದ್ದಾರೆ. ಇರಾನ್ನ IRGCಯಿಂದ ಬಂದಿರುವಂಥ ಮಾಹಿತಿ, ಅಧಿಕೃತ ಮಾಹಿತಿ, ಎಷ್ಟು ಮಂದಿ ಈಗ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬಂದಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕ ಯೋಧರು ಸಾವಿಗೀಡಾಗಿದ್ದಾರೆ. 650 ಅಮೆರಿಕನ್ ಈ ಯೋಧರಿದ್ದಾರಲ್ವಾ, ಅವರೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ, IRGCಯಿಂದ ಬಂದಿರುವಂಥ ಮಾಹಿತಿ. ಹಲವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಇರಾನ್ ಖಚಿತಪಡಿಸಿದೆ. ಅನೇಕ ಸಾವು ನೋವಿಗೆ ಕಾರಣ ಆಗ್ತಾ ಇದೆ ಈ ಯುದ್ಧ ಅನ್ನುವಂಥ ಮಹಾಭೀತಿ. ಆದರೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಲವು ಅಮೆರಿಕ ಯೋಧರು ಕೂಡ ಮೃತಪಟ್ಟಿದ್ದಾರೆ. ಈ ಕಡೆಯಿಂದ ಇರಾನ್ನಿಂದಲೂ ಕೂಡ ಹಲವರು ಮೃತಪಟ್ಟಿದ್ದಾರೆ. ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ, ಇದರ ಕಾರ್ಮೋಡ ನಿಲ್ಲುವಂಥ ಯಾವುದೇ ಸೂಚನೆಗಳಿಲ್ಲ. ಇರಾನ್ನ 20 ಶಾಲೆಗಳ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನು ನಡೆಸಿದೆ. 170ಕ್ಕೂ ವಿದ್ಯಾರ್ಥಿಗಳು ಅಲ್ಲಿ ಮೃತಪಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಅದರ ಬಗ್ಗೆ ಕೂಡ ಇರಾನ್ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿರೋದು. ಜೊತೆಗೆ ಯೋಧರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ IRGC ಅಧಿಕೃತ ಮಾಹಿತಿಯನ್ನ ನೀಡಿದೆ. غارة حربية على الضيعة استهدفت بناية بالساحة هلا ولحد هلا ما في إصابات. لحد هلا ما في ದಾಳಿಯನ್ನ ಮಾಡಲಾಗ್ತಾ ಇದೆ. ಈ ಕಡೆಯಿಂದ ಇಸ್ರೇಲ್ ಕೂಡ ಅದನ್ನೇ ಮುಂದುವರಿಸಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕ ಯೋಧರು ಸಾವನ್ನಪ್ಪಿದ್ದಾರೆ. 650 ಅಮೆರಿಕ ಯೋಧರು ಗಾಯಗೊಂಡಿದ್ದಾರೆ. ಹಲವು ಅಮೆರಿಕ ಯೋಧರು ಮೃತಪಟ್ಟಿದ್ದಾರೆ. ಇರಾನ್ನ IRGCಯಿಂದ ಬಂದಿರುವಂಥ ಮಾಹಿತಿ, ಅಧಿಕೃತ ಮಾಹಿತಿ, ಎಷ್ಟು ಮಂದಿ ಈಗ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬಂದಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕ ಯೋಧರು ಸಾವಿಗೀಡಾಗಿದ್ದಾರೆ. 650 ಅಮೆರಿಕನ್ ಈ ಯೋಧರಿದ್ದಾರಲ್ವಾ, ಅವರೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ, IRGCಯಿಂದ ಬಂದಿರುವಂಥ ಮಾಹಿತಿ. ಹಲವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಇರಾನ್ ಖಚಿತಪಡಿಸಿದೆ. ಅನೇಕ ಸಾವು ನೋವಿಗೆ ಕಾರಣ ಆಗ್ತಾ ಇದೆ ಈ ಯುದ್ಧ ಅನ್ನುವಂಥ ಮಹಾಭೀತಿ. ಆದರೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಲವು ಅಮೆರಿಕ ಯೋಧರು ಕೂಡ ಮೃತಪಟ್ಟಿದ್ದಾರೆ. ಈ ಕಡೆಯಿಂದ ಇರಾನ್ನಿಂದಲೂ ಕೂಡ ಹಲವರು ಮೃತಪಟ್ಟಿದ್ದಾರೆ. ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ, ಇದರ ಕಾರ್ಮೋಡ ನಿಲ್ಲುವಂಥ ಯಾವುದೇ ಸೂಚನೆಗಳಿಲ್ಲ. ಇರಾನ್ನ 20 ಶಾಲೆಗಳ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ
ದಾಳಿಯನ್ನು ನಡೆಸಿದೆ. 170ಕ್ಕೂ ವಿದ್ಯಾರ್ಥಿಗಳು ಅಲ್ಲಿ ಮೃತಪಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಅದರ ಬಗ್ಗೆ ಕೂಡ ಇರಾನ್ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿರೋದು. ಜೊತೆಗೆ ಯೋಧರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ IRGC ಅಧಿಕೃತ ಮಾಹಿತಿಯನ್ನ ನೀಡಿದೆ. غارة حربية على الضيعة استهدفت بناية بالساحة هلا ولحد هلا ما في إصابات. لحد هلا ما في ದಾಳಿಯನ್ನ ಮಾಡಲಾಗ್ತಾ ಇದೆ. ಈ ಕಡೆಯಿಂದ ಇಸ್ರೇಲ್ ಕೂಡ ಅದನ್ನೇ ಮುಂದುವರಿಸಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕ ಯೋಧರು ಸಾವನ್ನಪ್ಪಿದ್ದಾರೆ. 650 ಅಮೆರಿಕ ಯೋಧರು ಗಾಯಗೊಂಡಿದ್ದಾರೆ. ಹಲವು ಅಮೆರಿಕ ಯೋಧರು ಮೃತಪಟ್ಟಿದ್ದಾರೆ. ಇರಾನ್ನ IRGC ಇಂದ ಬಂದಿರುವಂಥ ಮಾಹಿತಿ, ಅಧಿಕೃತ ಮಾಹಿತಿ, ಎಷ್ಟು ಮಂದಿ ಈಗ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬಂದಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕ ಯೋಧರು ಸಾವಿಗೀಡಾಗಿದ್ದಾರೆ. 650 ಅಮೆರಿಕನ್ ಈ ಯೋಧರಿದ್ದಾರಲ್ವಾ, ಅವರೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ IRGC ಇಂದ ಬಂದಿರುವಂಥ ಮಾಹಿತಿ. ಹಲವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಇರಾನ್ ಖಚಿತಪಡಿಸಿದೆ. ಅನೇಕ ಸಾವು ನೋವಿಗೆ ಕಾರಣ ಆಗ್ತಾ ಇದೆ ಈ ಯುದ್ಧ ಅನ್ನುವಂಥ ಮಹಾಭೀತಿ. ಆದರೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಲವು ಅಮೆರಿಕ ಯೋಧರು ಕೂಡ ಮೃತಪಟ್ಟಿದ್ದಾರೆ. ಈ ಕಡೆಯಿಂದ ಇರಾನ್ನಿಂದಲೂ ಕೂಡ ಹಲವರು ಮೃತಪಟ್ಟಿದ್ದಾರೆ. ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ, ಇದರ ಕಾರ್ಮೋಡ ನಿಲ್ಲುವಂಥ ಯಾವುದೇ ಸೂಚನೆಗಳಿಲ್ಲ. ಇರಾನ್ನ 20 ಶಾಲೆಗಳ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನು ನಡೆಸಿದೆ. 170ಕ್ಕೂ ವಿದ್ಯಾರ್ಥಿಗಳು ಅಲ್ಲಿ ಮೃತಪಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಅದರ ಬಗ್ಗೆ ಕೂಡ ಇರಾನ್ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿರೋದು. ಜೊತೆಗೆ ಯೋಧರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ IRGC ಅಧಿಕೃತ ಮಾಹಿತಿಯನ್ನ ನೀಡಿದೆ. غارة حربية على الضيعة استهدفت بناية بالساحة هلا ولحد هلا ما في إصابات. لحد هلا ما في ದಾಳಿಯನ್ನ ಮಾಡಲಾಗ್ತಾ ಇದೆ. ಈ ಕಡೆಯಿಂದ ಇಸ್ರೇಲ್ ಕೂಡ ಅದನ್ನೇ ಮುಂದುವರಿಸಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕ ಯೋಧರು ಸಾವನ್ನಪ್ಪಿದ್ದಾರೆ. 650 ಅಮೆರಿಕ ಯೋಧರು ಗಾಯಗೊಂಡಿದ್ದಾರೆ. ಹಲವು ಅಮೆರಿಕ ಯೋಧರು ಮೃತಪಟ್ಟಿದ್ದಾರೆ. ಇರಾನ್ನ IRGC ಇಂದ ಬಂದಿರುವಂಥ ಮಾಹಿತಿ, ಅಧಿಕೃತ ಮಾಹಿತಿ, ಎಷ್ಟು ಮಂದಿ ಈಗ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬಂದಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕ ಯೋಧರು ಸಾವಿಗೀಡಾಗಿದ್ದಾರೆ. 650 ಅಮೆರಿಕನ್ ಈ ಯೋಧರಿದ್ದಾರಲ್ವಾ, ಅವರೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ IRGC ಇಂದ ಬಂದಿರುವಂಥ ಮಾಹಿತಿ. ಹಲವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಇರಾನ್ ಖಚಿತಪಡಿಸಿದೆ. ಅನೇಕ ಸಾವು ನೋವಿಗೆ ಕಾರಣ ಆಗ್ತಾ ಇದೆ ಈ ಯುದ್ಧ ಅನ್ನುವಂಥ ಮಹಾಭೀತಿ. ಆದರೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಲವು ಅಮೆರಿಕ ಯೋಧರು ಕೂಡ ಮೃತಪಟ್ಟಿದ್ದಾರೆ. ಈ ಕಡೆಯಿಂದ ಇರಾನ್ನಿಂದಲೂ ಕೂಡ ಹಲವರು ಮೃತಪಟ್ಟಿದ್ದಾರೆ. ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ, ಇದರ ಕಾರ್ಮೋಡ ನಿಲ್ಲುವಂಥ ಯಾವುದೇ ಸೂಚನೆಗಳಿಲ್ಲ. ಇರಾನ್ನ 20 ಶಾಲೆಗಳ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನು ನಡೆಸಿದೆ. 170ಕ್ಕೂ ವಿದ್ಯಾರ್ಥಿಗಳು ಅಲ್ಲಿ ಮೃತಪಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಅದರ ಬಗ್ಗೆ ಕೂಡ ಇರಾನ್ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿರೋದು. ಜೊತೆಗೆ ಯೋಧರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ IRGC ಅಧಿಕೃತ ಮಾಹಿತಿಯನ್ನ ನೀಡಿದೆ. غارة حربية على الضيعة استهدفت بناية بالساحة هلا ولحد هلا ما في إصابات. لحد هلا ما في